ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 8ನೇ ತರಗತಿಯ ಪದಗಳ ಅರ್ಥವನ್ನು ಇಲ್ಲಿ ಮುಂದುವರಿದ ಭಾಗವನ್ನು ನೋಡೋಣ. ಸೊ ಈಗ ಆಲ್ರೆಡಿ ಮೊದಲ ಒಂದು ಸೆಷನಲ್ಲಿ ಕೆಲವೊಂದಿಷ್ಟು ಪದಗಳ ಅರ್ಥವನ್ನು ನೋಡಿದ್ವಿ. ಸೊ ಈಗ ಅದರ ಒಂದು ಮುಂದುವರಿದ ಭಾಗ. ಮೊದಲನೇದಾಗಿ ಗತ್ತು. ಗತ್ತು ಅಂದರೆ ಅಹಂಕಾರ. ಅಹಂಕಾರ. ಗಾಢವಾಗಿ ಅಂದರೆ ಬಹಳವಾಗಿ. ಗಾಬರಿ ಹೆದರಿಕೆ. ಗಿರ್ವಾಣಿ ಸರಸ್ವತಿ. ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಗಿರ್ವಾಣಿ ಅಂದರೆ ಸರಸ್ವತಿ. ಜೋಪಾನ ರಕ್ಷಣೆ. ದಿಗ್ಭ್ರಮೆ ಆಶ್ಚರ್ಯ. ದಿಟ್ಟಿಸು ನೋಡು. ದಿನಚರಿ ದಿನದ ಕೆಲಸ. ನಿವಾಸ ವಾಸ ಮಾಡುವ ಸ್ಥಳ ಅಥವಾ ಮನೆ. ನಿಶ್ಚಯ ನಿರ್ಧಾರ. ಹಸನ್ಮುಖ ನಗುಮುಖ. ಇಳಿದಾವ ಇಳಿದಿವೆ. ಉಕ್ಕಿ ಹೆಚ್ಚಾಗಿ. ಕಂಗಾಲು ಏನೂ ಮಾಡಲು ತಿಳಿಯದಂತಾಗು. ಕುಣಿದಾವ ಕುಣಿದಿವೆ ಅಂದರೆ ಇಲ್ಲಿ ಇಳಿದಾವ ಕುಣಿದಿವೆ, ಇದು ಕುಣಿದಾವ, ಇವು ಏನಪ್ಪ, ಇವು ಗ್ರಾಂಥಿಕ ರೂಪ ಅಂದರೆ ಗ್ರಾಮೀಣ ಒಂದು ಭಾಷೆ ಏನಿರುತ್ತಲ್ಲ, ಇಳಿದಾವ, ಹೋದಾವ, ಹೋಗ್ಯಾವ, ಈ ರೀತಿ. ಓಕೆ, ಸಿಂಪಲ್ ಇರ್ತವೆ ಇವು. ಜಡಿ ಮಳೆ ಒಂದೇ ಸಮನೆ ಬೀಳುವ ಮಳೆ. ತುಂಬ್ಯಾವ ತುಂಬಿವೆ. ಬೀರು ಮಳೆ ಬಿರುಸಾಗಿ ಬೀಳುವ ಮಳೆ. ಬಿಸಿಲು ಮಳೆ ಬಿಸಿಲಲ್ಲಿ ಬೀಳುವ ಮಳೆ. ಮಿಂದಾವ ಒದ್ದೆಯಾಗಿವೆ. ಸುರಿದಾವ ಸುರಿದಿವೆ. ಸುರಿ ನೀರು ಮಳೆ ನೀರಿನ ಮಳೆ. ನೀರಿನ ಮಳೆ. ಹನಿ ಮಳೆ ಹನಿ ಹನಿಯಾಗಿ ಬೀಳುವ ಮಳೆ. ಹೂ ಮಳೆ ಹೂ ಬಿದ್ದಂತೆ ಭಾಸವಾಗುವ ಮಳೆ. ಕಾಸು ನಾಣ್ಯ. ಜ್ಞಾನದ ಮಾತು, ವಿವೇಕದ ಮಾತು. ಪರಿಶ್ರಮ ವಿಶೇಷವಾದ ಶ್ರಮ. ಪ್ರತಿಫಲ ಮಾಡಿದ ಕೆಲಸಕ್ಕೆ ಸಿಗುವ ಫಲ. ವರಹ ಒಂದು ಚಿನ್ನದ ನಾಣ್ಯ. ವಿಶಿಷ್ಟ ವಿಶೇಷವಾದ. ವಿಚಿತ್ರ ಸಾಮಾನ್ಯವಲ್ಲದ. ಸಾಧಾರಣ ಸಾಮಾನ್ಯವಾದ. ಸಾರ್ಥಕ ಪ್ರಯೋಜನಕರ. ಸೊಗಸು ಸುಂದರ. ಉದ್ಯಾನ ತೋಟ. ಜತೆ ಬಿಡು ಸಂಗ ಬಿಡು. ತೊಯ್ದು ನೀರಿನಿಂದ ನೆನೆದು. ಮರಳಿ ಮತ್ತೆ ಅಥವಾ ಪುನಃ. ಮರಳು ಉಸುಕು. ಹೊಳೆ ಹರಿಯುವ ನೀರು ಅಥವಾ ನದಿ. ಉಣ್ಣು ಊಟ ಮಾಡು. ಕೆಂಪು ಕಿಸ್ಕಾರ ಹಣ್ಣು ಒಂದು ಜಾತಿಯ ಹಣ್ಣು. ಗೋವೆ ಹಣ್ಣು. ಗೋಡಂಬಿ ಹಣ್ಣು. ತೆಂಕಣ ದಕ್ಷಿಣ. ತ್ರಾಣ ಶಕ್ತಿ ಕಸುವು. ದೈತ್ಯ ಅಸುರ ರಾಕ್ಷಸ. ಪಡುವನ ಪಶ್ಚಿಮ. ಬಡಗನ ಉತ್ತರ. ಬೆಸ್ತರು ಮೀನು ಹಿಡಿಯುವವರು. ಮೀಯಿಸು ಸ್ನಾನ ಮಾಡಿಸು ಅಥವಾ ತೊಳೆ. ಮೂಡನ ಪೂರ್ವ. ನೋಡಿ, ಈ ಮೂಡನ ನೋಡಿ, ಮೂಡನ, ಪಡುವನ, ತೆಂಕನ ಮತ್ತು ಬಡಗನ ಇವು ನೆನಪಿರ್ಬೇಕು ನಿಮಗೆ. ಆಮೇಲೆ ಬೆಸ್ತರು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಬೆಸ್ತರು ಅಂದರೆ ಮೀನು ಹಿಡಿಯುವವರು. ನೆಕ್ಸ್ಟ್ ನೋಡಿ, ಅಂಚೆ ಟಪಾಲು. ಅರ್ಥ ಪುರುಷಾರ್ಥ, ಸಂಪತ್ತು, ಹಣ. ನೋಡಿ, ಅರ್ಥ ಅಂದರೆ ಪುರುಷಾರ್ಥ ಆಗುತ್ತಾ, ಸಂಪತ್ತು ಆಗುತ್ತಾ, ಅಥವಾ ಹಣ ಕೂಡ ಆಗುತ್ತಾ. ಒಡಲು ಹೊಟ್ಟೆ, ಗರ್ಭ, ಶರೀರ, ದೇಹ. ಗೋಸುಂಬೆ. ಗೋಸುಂಬೆ ಅಂದರೆ ದೇಹದ ಬಣ್ಣವನ್ನು ಬದಲಿಸಬಲ್ಲ ಓತಿಕೇತದ ಒಂದು ಜಾತಿಗೆ ಸೇರಿದ ಒಂದು ಪ್ರಾಣಿ ಅಥವಾ ಊಸರವಳ್ಳಿ. ನೆಕ್ಸ್ಟು ಗೈ. ಗೈ ಅಂದರೆ ಮಾಡು. ತೇಜಸ್ವಿ, ಕಾಂತಿಯುಳ್ಳವನು ಅಥವಾ ಪ್ರಭಾವಶಾಲಿ, ಸಮರ್ಥ. ದಿಗ್ದರ್ಶಕ,
ನಿರ್ದೇಶಕ, ಮಾರ್ಗದರ್ಶಕ. ಧನಿಗಳು, ಒಡೆಯರು, ಯಜಮಾನ. ಪರಿಣತ, ನಿಪುಣ. ಪರಿತಪಿಸು, ದುಃಖಪಡು. ಬಟ್ವಾಡ, ವಿತರಿಸುವುದು. ಬಹುರೂಪಿ, ಅನೇಕ ರೂಪ ತಳೆಯುವವರು. ಭಾಗವತ, ಹರಿದಾಸ, ವಿಷ್ಣು ಭಕ್ತ, ಯಕ್ಷಗಾನ ಮತ್ತು ಬಯಲಾಟಗಳ ನಿರ್ದೇಶಕ. ಮಹಲು, ಅರಮನೆ, ಸೌಧ, ಭವನ, ಮಹಡಿ, ಉಪ್ಪರಿಗೆ. ಮೂಡಣ ಅಂದರೆ ಪೂರ್ವ. ನೆಕ್ಸ್ಟು ಮೆಟ್ಟು ಅಂದರೆ ಕಾಲಿನಿಂದ ತುಳಿ, ಪಾದದಿಂದ ಒತ್ತು, ಧ್ವಂಸಗೊಳಿಸು, ನಾಶ ಮಾಡು. ರಂಜಿಸು, ಸಂತೋಷಗೊಳಿಸು, ಹಿಗ್ಗುವಂತೆ ಮಾಡು. ವಾರಸುದಾರ ಅಂದರೆ ಹಕ್ಕುದಾರ, ಬಾಧ್ಯಸ್ಥ, ಪಿತ್ರಾರ್ಜಿತ, ಆಸ್ತಿಯ ಹಕ್ಕುದಾರ. ಪೋಷಕ, ಮೇಲ್ವಿಚಾರಕ. ನೆಕ್ಸ್ಟ್ ನೋಡಿ, ಓಟ ಕೀಳು. ಓಟ ಕೀಳು ಅಂದರೆ ಜೋರಾಗಿ ಓಡು. ತೊನಚಿ, ಪ್ರಾಣಿಗಳ ಮೈ ಮೇಲೆ ಕುಳಿತು ತೊಂದರೆ ಕೊಡುವ ಒಂದು ಜಾತಿಯ ನೊಣ. ತೊನಚಿ. ನೆರೆ, ಪಕ್ಕ, ಸನ್ಮಾನಿಸು, ಗೌರವಿಸು. ಓಕೆ. ಸೊ ಫ್ರೆಂಡ್ಸ್, ಇವಿಷ್ಟು ಕೆಲವೊಂದಿಷ್ಟು ಇವು ಪದಗಳ ಅರ್ಥ ಆಗಿದ್ವು. ಮುಂದಿನ ಒಂದು ಸೆಷನಲ್ಲಿ ಇದರ ಮುಂದುವರಿದ ಭಾಗವನ್ನು ಕಂಟಿನ್ಯೂ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.